ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿ ಆದಮೇಲೆ ಅಭಿವೃದ್ಧಿ ಕಾಮಗಾರಿಗಳು ಬಹಳಷ್ಟು ಆಗ್ತಾ ಇಲ್ಲ, ಮತ್ತೆ ಬಹಳಷ್ಟು ಕಡೆ ರಸ್ತೆ ಕಾಮಗಾರಿಗಳು ಆಗ್ತಾ ಇಲ್ಲ, ಮತ್ತೆ ಬಹಳಷ್ಟು ಕಾಮಗಾರಿಗಳು ನಿಂತಲ್ಲೇ ನಿಂತಿವೆ. ಇದಕ್ಕೆಲ್ಲ ಅನುದಾನದ ಕೊರತೆಯೇ ಕಾರಣ ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ವಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಪ್ರತಿನಿತ್ಯ ಮುಗಿಬೀಳ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಚ್ಚೆತ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ವಿಶೇಷ ಅನುದಾನವನ್ನ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಪ್ರತಿ ತಾಲೂಕಿಗೂ ಕೂಡ ಅಂದ್ರೆ ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ಕ್ಷೇತ್ರಗಳಿಗೆ ಸುಮಾರು 50 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಈಗಾಗಲೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಬಹಳಷ್ಟು ಕಡೆ ರಸ್ತೆ ಕಾಮಗಾರಿಗಳು ಇದೀಗ ಚುರುಕು ಪಡ್ಕೊಂಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಿಎಂ ಸಿದ್ದರಾಮಯ್ಯ ಅವರು ಅಕ್ಟೋಬರ್ 31ಕ್ಕೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಒಂದು ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬರೋಬ್ಬರಿ 2300 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಗುದ್ಲಿ ಪೂಜೆಯನ್ನ ಮಾಡ್ತಾರೆ, ಮತ್ತೆ ಶಂಕುಸ್ಥಾಪನೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಮಾಲೂರು ಶಾಸಕರು ಆಗಿರ್ತಕ್ಕಂಥ KV ನಂಜೇಗೌಡ ಅವರು ಹೇಳಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಏನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಬಹಳಷ್ಟು ಕಡೆ ರಸ್ತೆಗಳು ಹದಗೆಟ್ಟಿತ್ತು. ಚುನಾವಣಾ ವೇಳೆಯಲ್ಲಿ ಇದೇ ನಿಟ್ಟಿನಲ್ಲಿ ವಿಪಕ್ಷಗಳು ಮತ್ತೆ ಪ್ರತಿಸ್ಪರ್ಧಿಗಳು ಇದೇ ವಿಚಾರವಾಗಿ ಕಾಂಗ್ರೆಸ್ನ ಶಾಸಕರು ಮತ್ತೆ ಮುಖಂಡರ ಮೇಲೆ ಬಹಳಷ್ಟು ಕೂಡ ಹರಿಹಾಯ್ದಿದ್ರು. ಇದೇ ವಿಚಾರವಾಗಿ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಇದು ಹಿನ್ನಡೆ ಕೂಡ ಆಗಿತ್ತು. ಯಾಕೆಂತ ಹೇಳಿದ್ರೆ ಮಾಲೂರು ತಾಲೂಕಿನಲ್ಲಿ ಬಹಳಷ್ಟು ಕಡೆ ರಸ್ತೆಗಳು ಹದಗೆಟ್ಟಿತ್ತು. ಪ್ರಮುಖವಾಗಿ ರಾಜ್ಯ ಹೆದ್ದಾರಿಗಳು ಈ ಒಂದು ಭಾಗದಲ್ಲಿ ಹದಗೆಟ್ಟಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ನಿಟ್ಟಿನಲ್ಲಿ ಇದೀಗ ಹದಗೆಟ್ಟಂತಹ ರಸ್ತೆಗಳಿಗೆ ಇದೀಗ ಒಂದು ಡಾಂಬರೀಕರಣ ಕಾರ್ಯಕ್ರಮ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಟೇಕಲ್ನಿಂದ ಈ ಒಂದು ತೊರ್ಲಕ್ಕಿ ಮಾರ್ಗವಾಗಿ ಸಾಗುವಂತಹ ಸುಮಾರು 8 ಕಿಲೋಮೀಟರ್ ರಸ್ತೆಗೆ ಈಗಾಗಲೇ ಡಾಂಬರೀಕರಣ ಆಗಿದೆ. ಮತ್ತೊಂದು ಕಡೆ ಮಾಲೂರಿನಿಂದ ಮಾಸ್ತಿ ಒಂದು ಮಾರ್ಗದ ಸುಮಾರು 16 ರಿಂದ 17 ಕಿಲೋಮೀಟರ್ ಮಾರ್ಗದ ಒಂದು ರಸ್ತೆಗೆ ಒಂದು ಡಾಂಬರೀಕರಣ ಮಾಡುವಂತಹ ಕೆಲಸಕ್ಕೆ ಈಗ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. 2 ರಸ್ತೆಗಳು ಕೂಡ ಸುಮಾರು 41 ಕೋಟಿ ವೆಚ್ಚದಲ್ಲಿ ಇದೀಗ ಅಭಿವೃದ್ಧಿ ಆಗ್ತಾ ಇದೆ. ಬಹುತೇಕ ಇನ್ನೇನು ಕೆಲವೇ ವಾರಗಳಲ್ಲಿ ಈ ಒಂದು ರಸ್ತೆ ಕಾಮಗಾರಿ ಕೂಡ ಮುಗಿಯುತ್ತೆ, ಮತ್ತೆ ಕಂಪ್ಲೀಟ್ ಆಗಿ ಒಂದು ಡಾಂಬರೀಕರಣವನ್ನು ಕೂಡ ಮುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅಧಿಕಾರಿಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಮಾಲೂರು ತಾಲೂಕಿನಲ್ಲಿ ನಾವು ಗಮನಿಸಬಹುದು, ಬಹುತೇಕ ಭಾಗದಲ್ಲಿ ಬಹಳಷ್ಟು ಕಡೆ ರಸ್ತೆಗಳು ಗುಂಡಿ ಬಿದ್ದಿತ್ತು. ಈ ನಿಟ್ಟಿನಲ್ಲಿ ಶಾಸಕರ ವಿರುದ್ಧ ಬಹಳಷ್ಟು ಏನು ವಿಪಕ್ಷದ ನಾಯಕರು ಕಿಡಿಕಾರ್ತಾ ಇದ್ರು. ಮಾಲೂರು ತಾಲೂಕಿನಲ್ಲಿ ಬಹಳಷ್ಟು ಕಡೆ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇಲ್ಲ, ಮತ್ತೆ ಇರುವಂತಹ ರಸ್ತೆಗಳು ಗುಂಡಿ ಬಿದ್ದಿದ್ರು ಕೂಡ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಇದೀಗ ಏನು ಗುಂಡಿ ಮುಚ್ಚುವ ಕಾರ್ಯ ಜೊತೆಗೆ ಏನು ಮಾಲೂರು ತಾಲೂಕಿನಲ್ಲಿ ಡಾಂಬರೀಕರಣ ಕಾರ್ಯಕ್ಕೆ ಇದೀಗ ಚಾಲನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಕ್ಟೋಬರ್ 31ಕ್ಕೆ ಮಾಲೂರು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 2300 ಕೋಟಿ ವೆಚ್ಚದ ಒಂದು ಕಾಮಗಾರಿಗಳಿಗೆ ಮತ್ತೆ ಗುದ್ಲಿ ಪೂಜೆಯನ್ನು ಕೂಡ ಮಾಡಲಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಶಾಸಕರು ತಿಳಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಮಾಲೂರು ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತೆ ಬಸ್ ನಿಲ್ದಾಣ ಮತ್ತೆ ಈ ಒಂದು ಮಾಲೂರು ನಗರದಲ್ಲಿ ಒಂದು ಫ್ಲೈಓವರ್ ಕಾಮಗಾರಿ ಸೇರಿದಂತೆ ಒಂದು ಮಾಲೂರು ನಗರದ ಮೂಲಕ ಹಾದು ಹೋಗ್ತಕ್ಕಂಥ ಇಂಡಸ್ಟ್ರಿಯಲ್ ಕಾರಿಡಾರ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಚಾಲನೆ ಕೊಡಲಿದ್ದಾರೆ. ಈ ನಿಟ್ಟಿನಲ್ಲಿ ಏನು ಮಾಲೂರು ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಮತ್ತೆ ಅಭಿವೃದ್ಧಿ ಕಾಮಗಾರಿ ಕುಂಠಿತ, ಇದಕ್ಕೆಲ್ಲ ಕೂಡ ಗ್ಯಾರಂಟಿ ಯೋಜನೆಗಳು ಕಾರಣ ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ JDS ನಾಯಕರು ಒಂದು ಹರಿಹಾಯ್ತಾ ಇದ್ರು. ಈ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಮುಖಂಡರು ಕೂಡ ಮಾತನಾಡಿದ್ದಾರೆ. ಖಂಡಿತ ಮಾಲೂರು ತಾಲೂಕಿನಲ್ಲಿ ಅಭಿವೃದ್ಧಿ ಕುಂಠಿತ ಆಗಿಲ್ಲ, ಗ್ಯಾರಂಟಿ ಯೋಜನೆಗಳು ಖಂಡಿತ ಬಡವರ್ಗಕ್ಕೆ ಬಹಳಷ್ಟು ಅನುಕೂಲ ಆಗಿದೆ. ಈ ನಿಟ್ಟಿನಲ್ಲಿ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನ ನೀಡತಕ್ಕಂಥದ್ದು, ಮತ್ತೊಂದ್ ಕಡೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. 1.5 ವರ್ಷ ನಮ್ಮ ಸಮ್ಮಿಶ್ರ ಸರ್ಕಾರ ಇತ್ತು. ಕಾಂಗ್ರೆಸ್ ಮತ್ತು JDS ಒಂದಾಗಿ ಒಂದು ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಆ ಸಮಯದಲ್ಲಿ ನಮಗೆ ಸಿಕ್ಕಂಥ ಸುಮಾರು ಫಂಡ್ಸು 1.5 ವರ್ಷ ಆದಮೇಲೆ ಏನು BJP ಸರ್ಕಾರ ಬಂತು, ಅವ್ರು ಅದನ್ನೆಲ್ಲ ವಾಪಸ್ ತಗೊಂಡು ತಡೆ ಹಿಡಿದ್ಬಿಟ್ರು. ನಮ್ಮ ಕಾಮಗಾರಿಗಳನ್ನ ಕೈಗೊಳ್ಳೋಕ್ಕೆ ಮಾಡದೇ ಇರೋ ಥರ ತಡೆ ಹಿಡಿದ್ಬಿಟ್ರು. ಅದಾದಮೇಲೆ ಅದರ ಒಂದು ಉದಾಹರಣೆ ಈಗ ನಾನು ನಿಂತಿರ್ತಕ್ಕಂಥ ಒಂದು ರೋಡು, ಏನೋ ನಮ್ಮ ಟೇಕಲ್ಲಿಂದ ತೊರ್ಲಕ್ಕಿ ಬಾರ್ಡ್ರ್ ಆಗಿರ್ಬೋದು, ಅದೇ ರೀತಿ ಮುಂದೇನೂ ಅಷ್ಟೇ ನಮ್ಮ ಮಾಲೂರಿಂದ ನಮ್ಮ ಕಟಿಕೇನಹಳ್ಳಿ ಬಾರ್ಡ್ರು ಅಂದರೆ ಹೊಸಕೋಟೆ ರೋಡು, ಆ ರೋಡು ಅಷ್ಟೇ ಆಗಿರ್ಬೋದು. ಆ ರೋಡು ತುಂಬ ಚೆನ್ನಾಗಾಗಿದೆ. ಅದ್ರ ಜೊತೆಗೆ ಮುಂದೆ ನಾವು ನೋಡ್ಬೋದು, ಈಗ ಕೋಲಾರ ರಸ್ತೆ ಈಗಾಗಲೇ ಕಾಮಗಾರಿಯಲ್ಲಿದೆ. ಅದ್ರ ಜೊತೆಗೆ ಸುಮಾರು 21 ಕೋಟಿಯಲ್ಲಿ ನಮ್ಮ ಮಾಲೂರು ಮತ್ತು ಮಾಸ್ತಿ ರೋಡು ಅದು ತುಂಬ ಹದಗೆಟ್ಟಿತ್ತು. ಅದನ್ನು ಕೂಡ ನಾವು ಕಾಮಗಾರಿನ ಕೈಗೊಳ್ಳುವಂಥ ಕಾರ್ಯನ ನಾವು ಮಾಡ್ತಾಯಿದ್ದೀವಿ. ನಾವು ನಮ್ಮ ಮಾಧ್ಯಮದ ಮುಖಾಂತರ ಭರವಸೆ ಕೊಡ್ತೀವಿ ನಮ್ಮ ಮಾಲೂರು ತಾಲೂಕಿನ ಎಲ್ಲ ಜನತೆಗೆ, 1 ವರ್ಷದಲ್ಲಿ ಮಾಲೂರು ತಾಲೂಕಿನಲ್ಲಿ ಎಲ್ಲ
ರಸ್ತೆಗಳು ತುಂಬ ಅದ್ಭುತವಾಗಿ ಆಗ್ತವೆ. ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಮ್ಮ ಏನು BJP ಮತ್ತು JDS ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ನಿದರ್ಶನ ಏನು ಅಂತಂದರೆ, ಮುಂದೆ ಈಗ ಈಗಾಗಲೇ ಅಕ್ಟೋಬರ್ ತಿಂಗಳು ಶುರುವಾಗಿದೆ. ಈಗ ಅಕ್ಟೋಬರ್ 30ನೇ ತಾರೀಕು ನಮ್ಮ ಏನೋ ಘನವೆತ್ತ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮಾಲೂರು ತಾಲೂಕಿಗೆ 30ನೇ ತಾರೀಕು ಭೇಟಿ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೈಗೊಳ್ಳುತ್ತಂತಕ್ಕಂಥ ಸುಮಾರು ಕಾರ್ಯಗಳು ಏನೋ ನಮ್ಮ ರಸ್ತೆಗೆ ಸುಮಾರು ಗುದ್ಲಿ ಪೂಜೆಗಳಾಗಿರ್ಬೋದು, 6 ವೇ ಆಗಿರ್ಬೋದು, ಮತ್ತು ನಮ್ಮ ಮಾಲೂರು ತಾಲೂಕಿನಲ್ಲಿ ಹೊಸ ಏನೋ ಹಾಸ್ಪಿಟಲ್ ನಿರ್ಮಾಣಕ್ಕೆ ಅದಕ್ಕೂ ಕೂಡ ಗುದ್ಲಿ ಪೂಜೆಗೆ ಬರ್ತಾ ಇದ್ದಾರೆ. ಈಗಾಗಲೇ ನೋಡಿರ್ಬೋದು, ಈಗಾಗಲೇ ನಾವು ಬಸ್ ನಿಲ್ದಾಣನ ಹೈಟೆಕ್ ಬಸ್ ನಿಲ್ದಾಣ ಮಾಡಬೇಕು ಅಂತ ಈಗಾಗಲೇ ಬಸ್ ನಿಲ್ದಾಣ ಡೆಮಾಲಿಷ್ ಮಾಡಿ ಅದನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯನ ಈಗಾಗಲೇ ಶುರು ಮಾಡಿದ್ವಿ. ಅದ್ರ ಜೊತೆಗೆ ಸುಮಾರು ರಸ್ತೆಗಳ ಗುದ್ಲಿ ಪೂಜೆಗಳಿಗೂ ಅವ್ರು ಮಾಡ್ತಾರೆ. ಇಂಥ ಸುಮಾರು ಏನೋ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿ ನಾವು ಅದನ್ನು ಏನು ನಮ್ಮ ವಿರೋಧ ಪಕ್ಷದವ್ರು ವಿರೋಧ ಮಾಡಲೇಬೇಕಲ್ವ, ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ನಾವು ಅಭಿವೃದ್ಧಿ ಮುಖಾಂತರ ಅವ್ರಿಗೆ ಆನ್ಸರ್ ಕೊಡ್ತೀವಿ. ಒಂದು ಕಡೆ ಅಭಿವೃದ್ಧಿಗೆ ಒತ್ತು ಕೊಟ್ಕೊಂಡು ಇನ್ನೊಂದು 5 ಗ್ಯಾರಂಟಿಗಳನ್ನ ಜನರಿಗೆ ವಿಶ್ವಾಸ ಏನು ನಾವು ಅಧಿಕಾರಕ್ಕೆ ಬರಬೇಕು ಅಂತಂದರೆ ನಮ್ಮ ಜನರಲ್ಲಿ ಮನದಟ್ಟು ಮಾಡಿದ್ದು ಗ್ಯಾರಂಟಿ ಸ್ಕೀಮ್ಸೇ. ಆ ಗ್ಯಾರಂಟಿ ಸ್ಕೀಮ್ಸ್ ಇದುವರೆಗೂ 2.5 ವರ್ಷ 3 ವರ್ಷ ಹತ್ತತ್ರ 3 ವರ್ಷ ಆದ್ರೂ ನಾವು ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಅದನ್ನೂ ಒಂದು ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳು ನಾವು ಮಾಡ್ಕೊಂಡು ಈ ರೀತಿ ಸುಮಾರು ಕಾರ್ಯಕ್ರಮಗಳು ನಾವು ಏನು ನಮ್ಮದು ಅಜೆಂಡಾ ಏನಿತ್ತು, ನಮ್ಮದು ಪ್ರಣಾಳಿಕೆ ಏನಿತ್ತು, ನಾವು ಅಧಿಕಾರಕ್ಕೆ ಬರಬೇಕಾದ ಪ್ರಣಾಳಿಕೆ ಏನಿತ್ತು, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ, ಯಾರಾದರೂ ಒಂದು ಪಾರ್ಟಿ ಪ್ರಣಾಳಿಕೆ ಏನು ಕೊಡ್ತಾರೆ ಅದನ್ನು 100% ಏನು ಸಕ್ಸಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋ ಯಾವುದಾದ್ರೂ ಪಾರ್ಟಿ ಇದ್ದಾರೆ, ಅದು ಕಾಂಗ್ರೆಸ್ ಪಕ್ಷ. ಅದು ಈ ನಿಟ್ಟಿನಲ್ಲಿ ಮಾಲೂರಲ್ಲಿ ಮುಂದಿನ 1 ವರ್ಷದಲ್ಲಿ ಎಲ್ಲ ಒಂದು ಗುಂಡಿ ಬಿದ್ದಿರುವಂತಹ ಎಲ್ಲ ರಸ್ತೆಗಳನ್ನು ಕೂಡ ಮುಚ್ತೀವಿ ಅಂತಕ್ಕಂಥ ಮಾತನ್ನ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಏನು ಗ್ಯಾರಂಟಿ ಯೋಜನೆಗಳ ಜಾರಿ ನಂತರ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಬಹಳಷ್ಟು ಕುಂಠಿತ ಆಗಿರ್ತಕ್ಕಂಥದ್ದು ಮತ್ತೆ ಅಭಿವೃದ್ಧಿ ಕಾಮಗಾರಿಗಳ ಒಂದು ಸ್ಥಗಿತ ಕೂಡ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ವಿಪಕ್ಷದ ನಾಯಕರು ಬಹಳಷ್ಟು ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. ಹಾಗಾಗಿನೇ ಈ ಒಂದು ಮಾಲೂರು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಹದಗೆಟ್ಟಂತಹ ರಸ್ತೆಗಳಿಗೆ ಇದೀಗ ಮುಕ್ತಿ ಕಲ್ಪಿಸುವಂತ ನಿಟ್ಟಿನಲ್ಲಿ ಡಾಂಬರೀಕರಣವನ್ನ ಲೋಕೋಪಯೋಗಿ ಇಲಾಖೆ ಈ ಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಏನು ಟೇಕಲ್ನಿಂದ ಕೋಲಾರದ ಒಂದು ಮಾರ್ಗ, ಮತ್ತೊಂದು ಕಡೆ ಟೇಕಲ್ನಿಂದ ತೊರ್ಲಕ್ಕಿಯ ಒಂದು ಮಾರ್ಗ, ಮತ್ತೊಂದು ಕಡೆ ಮಾರುನಿಂದ ಮಾಸ್ತಿ ಕಡೆಗೆ ಸಾಗುವಂತ ರಸ್ತೆಗೆ ಇದೀಗ ಡಾಂಬರೀಕರಣ ಕಾರ್ಯಕ್ರಮ ಆರಂಭವಾಗಿರ್ತಕ್ಕಂಥದ್ದು. ಮುಂದಿನ 1 ವರ್ಷದಲ್ಲಿ ಎಲ್ಲ ರಸ್ತೆಗಳ ಒಂದು ಕಾಮಗಾರಿಯನ್ನು ಕೂಡ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.